ನಾನು ನಿಮ್ಮ ಅಡ್ವೊಕೇಟ್ ಸರ್. ಏನು ಹೇಳ್ತಾ ಇದ್ದೀನಿ ಅಂದರೆ, ಅಡ್ವೊಕೇಟ್ಗಳು ಈಗ ಸುಮಾರು ದೊಡ್ಡ ಆಫೀಸ್ಗಳು ಹುಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾರೆ ಕ್ಲೈಂಟ್ಗಳು. ನನಗೆ ಈ ಥರ ಒಂದು ಕೇಸ್ ಇದೆ ಅಂತ ಹೇಳಿ ಹೋದರೆ ಅವರು ಸುಮಾರು ಜನ ಶೋ ತೋರಿಸ್ತಾರೆ. ದೊಡ್ಡ ಆಫೀಸು, ಇದು ಜೂನಿಯರ್ಗಳು, ಬುಕ್ಸು, ಕ್ಯಾಬಿನು ಇದೆಲ್ಲ ತೋರಿಸ್ಬಿಟ್ಟು ನಾನು ದೊಡ್ಡ ಅಂದರೆ ಇಲ್ಲ ತಿಳ್ಕೊಳ್ಳಿ. ಬುಕ್ ಇರೋರು, ಆಫೀಸ್ ಇರೋರು, ಕ್ಯಾಬಿನ್ ಇರೋರು, ದೊಡ್ಡ ಕಾರಲ್ಲಿ ಬರ್ತಾರೆ, ಅವ್ರು ದೊಡ್ಡವರು ಅಂತ ಅಂದ್ಕೊಂಬಿಟ್ರೆ ಆ ಥರ ಇರೋರು ನಾಲೆಜ್ ಇದೆ ಇಲ್ಲ ಅಂತ ಗೊತ್ತಿಲ್ಲ. ಏನೂ ಇಲ್ದಿರೋರು ನಾಲೆಜ್ ಇದೆ ಇಲ್ಲ ಗೊತ್ತಿಲ್ಲ. ಲಾಯರ್ ಅಂತ ಆದಮೇಲೆ ಈಗ ನಾನು ಎಕ್ಸ್ಪೀರಿಯೆನ್ಸ್ ಆಗೋ ಟೈಮಲ್ಲಿ ಫಸ್ಟ್ ಒಂದು ಟೈಮಲ್ಲಿ ನಾನು ಒಂದು 8-9 ವರ್ಷ ಮುಂಚೆ ಸ್ಟಾರ್ಟಿಂಗ್ ಪೀರಿಯಡ್ ಅಂದರೆ ಬಂದಿದ್ದೀನಿ, ಬಟ್ ಕೋರ್ಟ್ಗೆ ಅಷ್ಟು ರೆಗ್ಯುಲರ್ ಹೋಗೋಲ್ಲ. ಕೇಸ್ ಬಂದರೆ ಹೋಗ್ತೀನಿ, ಆ ಥರ ಹೋಗ್ತಾ ಇದ್ದೆ. ಆವಾಗ ಒಂದು ಡೈವರ್ಸ್ ಕೇಸು, ನಾನು ಗಂಡನಿಗೆ ಅಪೇರ್ ಆಗ್ತಾ ಇರೋದು. ಒಬ್ಬ ಸೀನಿಯರ್ 25 ಇಯರ್ಸ್ ಎಕ್ಸ್ಪೀರಿಯೆನ್ಸು ಗಂಡ ಆಲ್ರೆಡಿ ಬೇರೆ ಅಡ್ವೊಕೇಟ್ ಕೊಟ್ಬಿಟ್ಟು ತಮಿಳ್ನಾಡಲ್ಲಿ ಸೇಲಮಲ್ಲಿ ಡೈವರ್ಸ್ ತೊಗೊಂಡಿದ್ದಾರೆ. ನಾನಿಲ್ಲ, ಬೇರೆಯವರ ಅಡ್ವೊಕೇಟ್ ಕೊಟ್ಟು ತೊಗೊಂಡಿದ್ದಾರೆ. ಅವ್ರ ಹೆಂಡತಿ ಆ ಕೇಸ್ಗೆ ಹೋಗಿಲ್ಲ, ಯಾರು ಗಂಡನ ಹಾಕಿ ಕೇಸ್ಗೆ ಹೋಗಿಲ್ಲ, ತೊಗೊಂಡಿದ್ದಾರೆ ಡೈವರ್ಸು. ಯಾರು ಗಂಡ ತೊಗೊಂಡಿದ್ದಾರೆ, ಸುಮ್ಮನೆ ಇದ್ರು. ಒಂದು 8-9 ತಿಂಗಳಾದಮೇಲೆ ಅವರು ಬ್ಯಾಂಗ್ಳೂರಲ್ಲಿ ಹೆಂಡತಿ ಮತ್ತೆ ಇನ್ನೊಂದು ಡೈವರ್ಸ್ ಹಾಕ್ಕೊಂಡಿದ್ದಾರೆ. ಯಾರು ಹೆಂಡತಿ. ನಾನು ಕೇಸು ಇದು ಆಗಲ್ಲ, ಏಕೆಂದರೆ ಆಲ್ರೆಡಿ ಡೈವರ್ಸ್ ಆಗಿದೆ, ಗಂಡ ತೊಗೊಂಡಿದ್ದಾರೆ, ಇವ್ರಿಗೆ ಬೇಡ, ಡೈವರ್ಸ್ ಬೇಡ ಅಂತ ಹೇಳಿದ್ರೆ, ಬೇಕು ಅಂತ ಹೇಳಿದ್ರೆ ಆ ಕೇಸಲ್ಲಿ ಗಂಡ ಹಾಕಿರೋ ಕೇಸಲ್ಲಿ ಹೋಗಿರಬೇಕು, ಹೋಗಿಲ್ಲ ಅಂತ ಹೇಳಿ ವಾದ ಮಾಡಿ ನಮ್ಮ ಫೇವರ್ ಆಗಿ ಅಂದರೆ ಗಂಡನ ಫೇವರ್ ಆಗಿ ಆಲ್ರೆಡಿ ತೊಗೊಂಡಿದ್ದೀನಿ, ಕೇಸ್ ಡಿಸ್ಮಿಸ್ ಮಾಡಿ ಅಂತೇಳಿ ಫೇವರ್ ಆಗಿ ಆಗೋಯ್ತು. ಇಲ್ಲ ಅಂತ ಹೇಳಲ್ಲ, ಮಾಡ್ತಾರೆ. ಅವಾಗ ಹೊಸ ಎಕ್ಸ್ಪೀರಿಯೆನ್ಸು, ಹೊಸಬ್ರು ಗೊತ್ತಿಲ್ಲ ಅವಾಗ ಬಂದಿರೋ ಹೊಸದಲ್ಲಿ. ಅವ್ರು 25 ಇಯರ್ಸ್ ಎಕ್ಸ್ಪೀರಿಯೆನ್ಸು, ನೋಡೋಕ್ಕೆ ಒಂಥರ ರಾಜಧಾರ ಇರ್ತಾರೆ, ಸಖತ್ತಾಗಿ ನೀಟಾಗಿ ಬರ್ತಾರೆ. ಕಾರಲ್ಲಿ ಬರ್ತಾಯಿದ್ರು, ಇನ್ನೋವರಲ್ಲಿ ಬರ್ತಾಯಿದ್ರು, ಚೆನ್ನಾಗಿ ಬರ್ತಾಯಿದ್ರು. ನಾನು ಇಷ್ಟು ದೊಡ್ಡವ್ರಿಂದ ಅಂದ್ಕೊಂಡೆ. ನೋಡಿದ್ರೆ ಯಾರು ದೊಡ್ಡವ್ರು ಚಿಕ್ಕವರು ಇಲ್ಲ. ನಾನು ಕೆಲಸ ಮಾತ್ರ ಕರೆಕ್ಟಾಗಿ ಮಾಡ್ದೆ, ಯಾವತ್ತು ಮಾಡ್ಬೇಕು ಅವತ್ತು ಮಾಡಿದೆ. ನಾನು ಇಲ್ಲ ಅಂತ ಹೇಳಲ್ಲ. ಅವ್ರಿಗಿಂತ ದೊಡ್ಡ ನಾಲೆಜು, ಚಿಕ್ಕ ನಾಲೆಜ್ ಅಂತಲ್ಲ. ನನಗೆ ಈಗಲೂ ಗೊತ್ತಿಲ್ಲ ಅವ್ರ ನಾಲೆಜ್ ಎಷ್ಟಿದೆ ಅಂತ. ಯಾಕೆಂದರೆ ನಾನು ಒಂದೇ ಕೆಲಸ ನೋಡಿರೋದು, ಅದರಿಂದ ನನಗೆ ಅವ್ರಿಗೆ ಇಲ್ಲವೇ ಇಲ್ಲ ಅಂತ ಹೇಳಿಲ್ಲ. ಬಂದರು, ಏನಪ್ಪ ಬಂದು ಸ್ವಲ್ಪ ದಿವಸ ಆಯಿತು, ನನ್ನ ಮುಂದೆ ಬರ್ತೀಯಾ, ಕೇಸಿಗೆ ಬರ್ತೀಯ ಅಂತ ಹೇಳಿದ್ರು. ನನ್ನ ಮುಂದೆ ನೀನು ಆಪೋಸಿಟ್, ಯಾಕಪ್ಪ ಈಗಲೇ ಹೋಗಪ್ಪ, ಜಡ್ಜ್ಮೆಂಟ್ ಗೊತ್ತಾಯ್ತು ಹೋಗಪ್ಪ ಅಂತ ಹೇಳಿದ್ರು. ಜಡ್ಜ್ಮೆಂಟ್ ನನಗೆ ಬರೋದು, ಹೋಗಪ್ಪ ಏನಕ್ಕಪ್ಪ ಕೇಸ್ ನಡೀತೀಯ ಅಂತ ಹೇಳಿದ್ರು. ಸರ್, ನನ್ನ ಕ್ಲೈಂಟು ನನ್ನ ನಂಬ್ಕೊಂಡು ಕೊಟ್ಟಿದ್ದಾರೆ ಕೇಸ್ ನಡೆಸ್ತೀನಿ, ಆದರೂ ನನಗೆ ಒಳ್ಳೆಯದು ಅಂತ. ಕೇಸ್ ನಡೆಸೋ ಒಳ್ಳೇದು ನನಗೆ ಮನಸ್ಸು ನಿಮ್ಗೆ ಇರುತ್ತೆ ಸರ್. ನಾನು ಮಾಡಿರೋ ಒಳ್ಳೇದಿರುತ್ತೆ ಅಂದರೆ ಕೊಟ್ಟಿರೋದಕ್ಕೆ ಮಾಡಿರೋದಂತ. ಕೇಸ್ ಮಾಡಿದ್ದೀನಿ ಅಂದರೆ ನಾನು ಕೆಲಸ ಮಾಡಿದ್ದೀನಿ ಅಂತ ನನಗೆ ಮನಸ್ಸು ತೃಪ್ತಿ ಇರುತ್ತೆ ಅಂತೇಳಿ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀನಿ ಅಂತ ಹೇಳಿದೆ. ಹೇಳಿದ್ರು, ಯಾಕೆ ಅಪ್ಪ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಂಬಿಲ್ಲ. ಸರಿ ಅಂತೇಳಿ ಕೆಲಸ ಕರೆಕ್ಟಾಗಿ ಮಾಡಿದ್ದೆ. ಅಂದರೆ ಕೋರ್ಟಲ್ಲಿ ಏನು ಕೆಲಸ ಅಂದರೆ ಮಾಡಬೇಕು ಅದು ಮಾಡಿದ್ದೀನಿ. ಅಂದರೆ ನನ್ನ ಪರವಾಗ ಮಾಡಿದ್ದೀನಿ, ಕೆಲಸ ಅಂತೂ ಮಾಡಿದ್ದೀನಿ, ಕರೆಕ್ಟಾಗಿ ಮಾಡಿದ್ದೀನಿ. ಅವತ್ತು ಏನು ಮಾಡಬೇಕು ಅದು ಮಾಡಿದ್ದೀನಿ. ಅದೆಲ್ಲ ಇನ್ನೊಂದೇನೆಂದರೆ, ನಾನು ಕ್ಲೈಂಟ್ಗಳಿಗೆ ಬೇಕು ಅಂತ ಬರೋಕ್ಕೆಲ್ಲ, ಯಾವ ಕ್ಲೈಂಟ್ ಆಗಲಿ ಬೇಕು ಅಂತ ಬರೋಕ್ಕಲ್ಲ. ಸಿವಿಲ್ ಕೇಸ್ ಆಗಲಿ, ಕ್ರಿಮಿನಲ್ ಕೇಸ್ ಆಗಲಿ ಬೇಕು ಅಂತ ಬರೋಕ್ಕೆಲ್ಲ. ಏನು ಫೀಸ್ ಕೊಡ್ತಾರಂತ ನಾನು ಹೇಳ್ತಾ ಇದ್ದೀನಿ. ಸರ್, ನಿಮ್ಮ ಕೆಲಸ ನೋಡಿ ಬೇಕು ಅಂತ ನಾನು ಕಳಿಸ್ತೀನಿ ಅಂತ ಹೇಳಿದ್ರು. ಆ ಥರ ಇರುವಾಗ ನಿಮ್ಮ ಅಡ್ವೊಕೇಟ್ ಹತ್ರ ಕೇಳಿ, ಸರ್ ಕೋರ್ಟ್ಗೆ ಬೇಕೇ ಬೇಕಂತ ಹೇಳಿ ಟೈಮಲ್ಲಿ ಹೇಳ್ಬಿಡ್ತೀನಿ, ಸರ್ ಬನ್ನಿ ಅಂತ ಹೇಳಿ. ಆ ಟೈಮಲ್ಲಿ ಆ 25 ಇಯರ್ಸ್ ನನಗೆ ಒಂಥರ, ಏನಪ್ಪ ಇಷ್ಟು ದೊಡ್ಡವರಾಗಿದ್ದಾರೆ ನನ್ನ ಮುಂದೆ ಈ ಸರಿ ಕೆಲಸ ಮಾಡೋಣ ಅಂತ ಮಾಡಿದೆ. ನಾನು ಭಯ ಬಿಡಲಿಲ್ಲ, ಇವ್ರು ಬಂದಿದ್ದಾರಂತ, ಇಷ್ಟು ದೊಡ್ಡವರು ಅಂತ ಅಂದ್ಕೊಂಡಿದ್ದೆ. ಏನು ಇಷ್ಟು ದೊಡ್ಡ ಕ್ಲೈಂಟು ಇವ್ರ ಹತ್ರ ಹೋಗಿದ್ದಾರೆ, ಮತ್ತು ಅವ್ರ ಕಡೆ ಏನೋ ಮಾಡಿರ್ತಾರಂತ ಹೋಗಿದ್ದೆ. ದೊಡ್ಡವ್ರ ಅಂತ ನೋಡಿ ಭಯ ಇದ್ದಿಲ್ಲ, ಅವ್ರು ಹೇಳಿರ್ತಾರ ನೀವು ಹೋಗ್ಬಿಡಪ್ಪ. ದೊಡ್ಡವ್ರ ಅಂತ ನೋಡಿ ಭಯ ಇದ್ದಿಲ್ಲ, ಅವ್ರು ಹೇಳಿರ್ತಾರ ನೀವು ಹೋಗ್ಬಿಡಪ್ಪ, ಕೆಲಸ ಏನಕ್ಕಪ್ಪ ಮಾಡ್ತೀಯ, ನನಗೆ ಬರೋದು ಹಿಂಗಪ್ಪ, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್, 25 ಇಯರ್ಸ್ ಎಕ್ಸ್ಪೀರಿಯನ್ಸ್, ನನ್ನ ಮುಂದೆ ಏನಪ್ಪ ಬರ್ತೀಯ ಅಂತೇಳಿ ಹೋಗಿದ್ದೆ. ಅಪ್ ಟು ಲಾಸ್ಟ್ ಕಟ್ಟ ನಾನು ಏನಿತ್ತು ವಿತೌಟ್ ಇಯರಿಂಗ್ ಡೇಟು ಅಂದರೆ ವಾಯ್ದಾ ಇಯರಿಂಗ್ ತೊಗೊಳ್ತೀರಿ, ಅಡ್ಜರ್ಮೆಂಟ್ ತೊಗೊಳ್ತಾರೆ ಕೆಲಸ ಮಾಡಿದ್ದೀನಿ. ಲಾಸ್ಟ್ಗೆ ಫೇವರ್ಗೆ ನನ್ನ ಕ್ಲೈಂಟ್ಗೆ ಫೇವರ್ ಆಯಿತು ಜಡ್ಜ್ಮೆಂಟು. ಅವ್ರ ಅಡ್ವೊಕೇಟು ಯಾವುದೋ ಬೇರೆ ಕೊಟ್ಟಲ್ಲಿ ನೋಡ್ಬಿಟ್ಟು, ಗೊತ್ತಪ್ಪ ನನಗೆ, ನೀನು ಹೊಸಬ್ರಲ್ಲ, ಸೋದೋಯ್ತಂದರೆ ನೀನು ಅಂದರೆ ಲೂಸ್ ಆಗ್ಬಿಡ್ತೀಯ, ನೀನು ಗ್ರೋತ್ ಆಗೋದು ನಿನಗೆ ಸ್ಟಾಪ್ ಆಗಿಬಿಡುತ್ತೆ, ನಿನಗೆ ಒಂಥರ ಆಗ್ಬಿಡುತ್ತೆ ಸೋತೋದ್ರೆ, ಬಿಟ್ಕೊಟ್ಟಿದ್ದೀನಿ ಅಂತ ಹೇಳೋರು. ಸರ್, ನಾನು ಕೆಲಸ ಮಾಡಿದ್ದೀನಿ, ಸೋತೋದ್ರೂ ಪರವಾಗಿಲ್ಲ, ಗೆದ್ದರೂ ಪರವಾಗಿಲ್ಲ, ನನಗೇನಾಗಲ್ಲ ಅಂತ ಹೇಳಿ. ಅವರು ಇಲ್ಲಪ್ಪ ಬೇಕಂದು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಈ ಥರ ದಯವಿಟ್ಟು ಯಾರಾದರೂ ಹೊಸಬ್ರು ಇದ್ದರೆ ಅವ್ರಿಗೆ ಹೇಳಿ,
ನಾಲೆಜ್ ಅವ್ರಿಗೆ ಏನಾದರೂ ಆಗಲಿ ಅಡ್ವೊಕೇಟ್ ಆದಮೇಲೆ ಯಾರು ಈಗ ಸುಮಾರು ಜನ ಜೂನಿಯರ್ಸ್ ಕಾಲ್ ಮಾಡ್ತಾರೆ, ಸುಮಾರು ಜನ ಹೊಸಬ್ರಿಗೆ ಕಾಲ್ ಮಾಡ್ತಾರೆ, ವಿತೌಟ್ ಎಕ್ಸ್ಪೀರಿಯನ್ಸ್ ಮಾಡಿಕೊಡ್ತೀನಿ ಅವ್ರಿಗೆ ಕೆಲಸ ಅಂದರೆ ಫೋನಲ್ಲಿ ಹೇಳೋದು ಅಷ್ಟೇ, ನಾನು ಟೈಪಿಂಗ್ ಅದೆಲ್ಲ ಮಾಡಿಕೊಡಲ್ಲ, ಹೇಳ್ಕೊಡ್ತೀನಿ ಹೆಂಗೆ ಅಂತ. ಅವ್ರ ನಾಲೆಜಲ್ಲಿ ಎಲ್ಲೆಲ್ಲಿ ಮಾಡಬೇಕಂತ ಹೇಳ್ತೀನಿ, ಅವ್ರು ಹೋಗಿ ಕಂಡುಹಿಡಿದು ಮಾಡಬೇಕು, ಹೇಳ್ಕೊಡ್ಬೇಕು. ಬಾಳೆಹಣ್ಣು ಕೊಡ್ಬೋದು, ಕಿತ್ತುಬಿಟ್ಟು ಕೊಡೋದು, ತಿನ್ನಿಸ್ಬಿಟ್ಟು ಕೊಡೋದು, ತಿನ್ಸಕ್ಕೆ ಕೊಡೋ ಅಂತಂದ್ರೆ ಕಷ್ಟ. ಕೊಡ್ಬೋದು, ಆ ಥರ ನಾಲೆಜ್ ಕೊಡ್ತೀನಿ, ಕೇಳ್ಬೋದು, ಆ ಥರ ಕೇಳಿ ಅವ್ರಿಗೆ. ಆದರೆ ನನಗೆ ಗೊತ್ತಿರೋ ಕಾಲೇಜಿಗಿಂತ ಜಾಸ್ತಿ ಜನ ಗೊತ್ತಿದೆ. ನನಗಿರೋ ನಾಲೆಜ್ನ ನಾನು ಹೇಳ್ಬೋದು, ಸರ್ ನನಗಿದು ಗೊತ್ತಿದೆ, ಯಪ್ಪ ಇಷ್ಟು ಗೊತ್ತಿದೆ, ಇದು ಬೇಕಾದರೆ ಇನ್ನೂ ಅವ್ರ ಹತ್ರ ಕ್ಲಾರಿಟಿ ಕೇಳ್ಕೊ ಅಂತ ಹೇಳ್ತೀನಿ. ಆ ಥರ ಕೇಳು ಅಂತ ಹೇಳ್ವಾ ಕೇಳ್ಕೊಳ್ತಾರೆ. ನಾನು ಹೇಳ್ಬಿಡ್ತೀನಿ, ನಾನು ಒಬ್ಬನೇ ಅಲ್ಲ, ನಾನು ಕಂಡುಹಿಡಿದಿಲ್ಲ ಅಲ್ಲ, ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ, ಇನ್ನೊಬ್ರ ಹತ್ರ ರೆಫರೆನ್ಸ್ ಕೇಳ್ಕೊ ಅಂತ ಹೇಳ್ಬಿಡ್ತೀನಿ. ನನ್ನ ಜೊತೆ ಓದಿರೋರು ಈಗಲೂ ಕೇಳ್ತಾರೆ, ನಾನು ನನ್ನ ಜೊತೆ ಓದಿರೋರು ಕೇಳ್ತೀನಿ, ನಮ್ಮಿಂದ ಸೀನಿಯರ್ಗಳು ಕೇಳ್ತೀನಿ, ಜೂನಿಯರ್ ಹತ್ರ ಕೇಳ್ತೀನಿ. ಯಾಕೆಂದರೆ ಎಲ್ಲರೂ ಐದು ಬೆರಳು ಒಂದೇ ಥರ ಆಗಲ್ಲ. ನಾನು ಜೂನಿಯರ್ ಸುಮಾರು ಈಗ ಬಂದಿರೋ ಹೊಸಬ್ರು ಈ ವರ್ಷ ಜಾಯ್ನ್ ಆಗಿರೋ ಅಡ್ವೊಕೇಟ್ ಆಗಿ ಅವ್ರ ಹತ್ರ ಕೇಳಿ ತೆಗೆಸ್ಕೊಂಡಿದ್ದೀನಿ. ನನಗೆ ಗೊತ್ತಿರೋಕ್ಕಿಂತ ಅವ್ರಿಗೆ ಗೊತ್ತಿರೋದು ಜಾಸ್ತಿ ಇದೆ. ನನಗೆ ಗೊತ್ತಿರೋ ಫೀಲ್ಡ್ ಅವ್ರಿಗೆ ಗೊತ್ತಿರಲ್ಲ. ಯಾವುದಕ್ಕಂದ್ರೆ ಅಡ್ವೊಕೇಟ್ಗಳಿಗೆ ಗೊತ್ತಿಲ್ಲದೆ ಸುಮಾರಿದೆ. ಕೇಳಿ ತಿಳಿಸ್ಕೊಳ್ಳೋದು ಏನು ತಪ್ಪಿಲ್ಲ. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಯ್ಯೋ ನನಗೆ ನಾಚಿಕೆ ಆಗ್ಬಿಡ್ತಾರೆ ಅಂತಂದರೆ ಅವ್ನು ಗ್ರೋತ್ ತಗೊಳ್ಳೋಂತ ಅರ್ಥ. ನನಗೆ ಗೊತ್ತಿಲ್ಲ ಹೇಳ್ಕೊಡೋಯ ಅಂತ ಹೇಳಿದ್ರೆ ಏಟಾದರೂ ಓಡಲಿ, ಅವ್ರಿಗೆ ಬೈಲಿ ಹೇಳ್ಕೊಡ್ಲಿ ಸಾಕು. ಅವ್ರಿಗೆ ಬೈಲಿ ಇಲ್ಲ ಒಂದು ಏಟು ಹೊಡೆದ್ಬಿಡ್ಲಿ, ಹೇಳ್ಕೊಟ್ರೆ ಸಾಕು. ನಾನೆಲ್ಲ ಕಲ್ತ್ಕೊಂಡಿದ್ದು ಏನೇ ಇದು ಗೊತ್ತಿಲ್ಲ ಅಂತ ಹೇಳೋದು, ಸರ್ ಗೊತ್ತಿಲ್ಲ ಅಂತ ಹೇಳಿ ಕಲ್ತ್ಕೊಂಡಿದ್ದೀನಿ. ಆ ಥರ ನನಗೆ ಗೊತ್ತಿಲ್ಲ ಸುಮಾರು ಜನ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದ್ದಾರೆ. ಚಿಕ್ಕವ್ರು ಈಗ ಬಂದಿರೋರು, ಹೊಸಬ್ರು ನಿನ್ನೆ ಎನ್ರೋಲ್ಮೆಂಟ್ ಮಾಡಿರೋರು, ನಿನ್ನೆ ಬಂದಿರೋ ಹೊಸ ಅಡ್ವೊಕೇಟ್ಗಳು ಸುಮಾರು ಜನ ಗೊತ್ತಿದ್ದು ಜಾಸ್ತಿ, ನನಗಿಂತ ಜಾಸ್ತಿ ಗೊತ್ತಿರೋರಿದ್ದಾರೆ. ಯಾಕಂದರೆ ಈಗ ಅಂದರೆ ಡೆವಲಪ್ಮೆಂಟ್ ಅಂದರೆ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿದೆ. ಆ ಕಾಲದಲ್ಲಿ ಬುಕ್ಸ್ ಇಟ್ಕೊಂಡು ಜಜ್ಮೆಂಟು ನೋಡ್ತಾಯಿದ್ರು ಸೈಟೇಷನ್ಗೆ. ಈಗ ಕೂತ್ಕೊಂಡಿರೋ ಜಾಗಕ್ಕೆ ಗೂಗಲಲ್ಲಿ ಸರ್ಚ್ ಮಾಡಿ ಕಂಡುಹಿಡಿತಾರೆ. ಅದು 5-6 ಆ್ಯಪ್ ಬಂದುಬಿಟ್ಟಿದೆ, ಹಿಂಗೆ ಹೊಡೆದ್ರೆ ಹಿಂಗೆ ಬರುತ್ತಂತ. ನನಗೆ ಗೊತ್ತು. ಈಗ ನನಗಿಂತ ಅಂದರೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋರು ಸುಮಾರು ಜನ ಇದ್ದಾರೆ. ಹಳೆಬ್ರಿಗೆ ಅಷ್ಟೊಂದು ಗೊತ್ತಿಲ್ಲ. ಈಗ ನನಗೆ ಅಷ್ಟೊಂದು ಗೊತ್ತಿದೆ ಅಂದರೆ ನಮ್ಮಿಂದ ಫ್ಯೂಚರ್ ಬರೋರು ಸಿಕ್ಕಾಪಟ್ಟೆ ಗೊತ್ತಿದೆ. ನಾನು 10th ಸ್ಟ್ಯಾಂಡರ್ಡಿಂದ ಮೊಬೈಲ್ ಯೂಸ್ ಮಾಡ್ತೇನೆ, ನಾರ್ಮಲ್ ಮೊಬೈಲು. ಆಮೇಲೆ 12th ಸ್ಟ್ಯಾಂಡರ್ಡ್ಗೆ ಒಂದು ಮೊಬೈಲ್ ಒಂದು ಸ್ವಲ್ಪ ಜಾಸ್ತಿ ಗ್ರೇಡು ಅದು ಯೂಸ್ ಮಾಡ್ಕೊಳ್ತಾ ಇದೆ. ಆಮೇಲೆ ಸ್ಮಾರ್ಟ್ಫೋನ್ ಬಂತು. ಈಗ ನನ್ನ ಮಗ 2 ವಯಸ್ಸು, ಅವನು ಸ್ಮಾರ್ಟ್ಫೋನ್ ನೋಡ್ತಾ ಇದ್ದಾನೆ, ಯೂಸ್ ಮಾಡ್ತಾ ಇದ್ದಾನೆ. ಅಂದರೆ ನೋಡಿ ಇಂಪ್ರೂವ್ಮೆಂಟ್ ಹೆಂಗಿದೆ ಅಂತ. ಇಂಪ್ರೂವ್ಮೆಂಟು ಮೇಲೆ ಇದೆ. ಅದೇ ಥರ ಹೊಸಬ್ರಿಗೆ ಜಾಸ್ತಿ ಗೊತ್ತಿದೆ, ಹಳೆಬ್ರಿಗೆ ನಾಲೆಜ್ ಜಾಸ್ತಿ ಇದೆ, ತಿಳ್ಕೊಬೋದು. ಯಾರು ಗೊತ್ತಿಲ್ಲದ್ರೆ ಗೊತ್ತಿಲ್ಲ ಅಂತ ಹೇಳಿ ತಿಳ್ಕೊಳ್ಳಿ, ತಪ್ಪಿಲ್ಲ. ತಿಳ್ಕೊಂಡು ಕರೆಕ್ಟಾಗಿ ಮಾಡಿ, ಆವಾಗ ಡೆವಲಪ್ಮೆಂಟ್ ನಿಮಗೆ ಗ್ಯಾರಂಟಿ ಬಂದೇ ಬರುತ್ತೆ. ಇವತ್ತಿಲ್ಲ ಅಂದ್ರೂ ಒಂದೇ ದಿವಸ ಫಿಲ್ಮಲ್ಲಿ ತೋರಿಸೋದ್ರ ಸಿವಿಲ್ ಕೇಸ್ಗಳು ಕಡಿಮೆ, ಕ್ರಿಮಿನಲ್ ಕೇಸಿಗೆ ಬಂಡಲು, ಈ ಥರ ಎಲ್ಲ ಮೀಮ್ಸ್ ಎಲ್ಲ ಬರ್ತದೆ, ರೀಲ್ಸ್ ಎಲ್ಲ ಬರುತ್ತೆ ಸರ್. ಯಾವ ಕೇಸ್ ಆಗಲಿ ನೀವು ಕರೆಕ್ಟಾಗಿ ನೀವು ನಡೆಸ್ಕೊಂಡು ಹೋದರೆ, ಅಂದರೆ ಯಾವ ಕೇಸ್ ಆಗಲಿ ನೀವು ನಡೆಸೋದು ಕರೆಕ್ಟಾಗಿದ್ದರೆ ಫ್ಯೂಚರಲ್ಲಿ ನಿಮ್ಗೆ ಡೆವಲಪ್ಮೆಂಟ್ ಜಾಸ್ತಿ ಇರುತ್ತೆ, ಖಂಡಿತ ಜಾಸ್ತಿ ಇರುತ್ತೆ. ತಿಳ್ಕೊಳ್ಳಿ. ನೀವು ಕ್ಲೈಂಟ್ಗಳಾಗಲಿ ಹೊಸಬ್ರಿಗೆ ನೀವು ಕೊಟ್ಟರೆ ಹುಡ್ಕೊಂಡು ಆಫೀಸು ಕಾರು ಅವ್ರ ಡ್ರೆಸ್ ಎಲ್ಲ ನೋಡ್ಕೊಂಡು ಕೊಟ್ಟರೆ ಗ್ಯಾರಂಟಿ ಅದನ್ನು ನಂಬ್ಕೊಂಡು ಹೋಗ್ಬಿಡಿ. ಅಂದರೆ ಅದು ಹೋಗಿ ಬೇಡ ಅಂತ ಹೇಳ್ತಾರ, ಅದನ್ನು ಮಾತ್ರ ನಂಬ್ಕೊಂಡು ಹೋಗ್ಬಿಡಿ ಅಂತ. ಅವ್ರ ನಾಲೆಜ್ ಹೆಂಗಿದೆ, ಅವ್ರು ಹೆಂಗೆ ಮಾತಾಡ್ತಾರೆ ಅಂತ ನೋಡ್ಕೊಂಡು ಆಮೇಲೆ ಕೊಡಿ ನಿಮ್ಮ ಕೇಸ್ನ. ಕಾರ್ ಇಲ್ದಿರೋರು, ಆಫೀಸ್ ಇಲ್ದಿರೋರು ಸುಮಾರು ಜನ ನಾಲೆಜ್ ಇರೋರು ಇದ್ದಾರೆ, ಅವ್ರು ನೋಡ್ಕೊಂಡು ಕೊಡಿ. ಅವರು ಡೆವಲಪ್ ಆಗಲಿ, ನಿಮಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಫೀಸ್ ವೈಸು, ಕೇಸ್ ವೈಸು ಅವ್ರ ಹತ್ರ ಮಾತಾಡೋಕ್ಕೆ ಆ ಥರ ಈ ಥರ. ನಿಮಗೆ ದೊಡ್ಡವ್ರಲ್ಲಿ ಹೋದರೆ ಅದೇ ಥರ ಇರುತ್ತೆ, ಅವ್ರಿಗೆ ಜಾಸ್ತಿ ಕೇಸ್ ಇರುತ್ತೆ, ಮಾತಾಡಿದ್ರೆ ನಿಮಗೆ ಟೈಮ್ ಕೊಡೋಲ್ಲ. ನೋಡ್ಕೊಂಡು ಕೊಡಿ. ಅದರಿಂದ ನೀವು ನೋಡ್ಕೊಂಡು ಕೊಡಿ. ಹೆಂಗೆ ನೋಡ್ಬೇಕಂತ ಹೇಳ್ತೀನಿ. ಅವ್ರ ನಾಲೆಜ್ ಹೆಂಗಿಂದ ನೋಡಿ, ಅವರು ಇನ್ಫ್ರಾಸ್ಟ್ರಕ್ಚರ್ ನೋಡಬೇಡಿ, ಅದು ಮಾತ್ರ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ನೋಡ್ಕೊಂಡು ಕೊಡಬೇಡಿ. ನಾನು ಫಸ್ಟು ಕ್ಲೈಂಟ್ ಹತ್ರ ಮಾತಾಡೋದು ಕೋರ್ಟಲ್ಲಿರೋ MD ಸ್ಪೇಸು, ಅಂದರೆ ಒಂದು ಟೀ ಅಂಗಡಿ ಐತೆ, ಅಲ್ಲಿ ನಿಲ್ಸ್ಕೊಂಡು ಮಾತಾಡೋದು. ಆಮೇಲೆ ಆ ಮನೆ ಪಕ್ಕದಲ್ಲಿ ಒಂದು ಟೀ ಅಂಗಡಿ ಐತೆ, ಬಂದರೆ ಸರ್ ಬನ್ನಿ ಹಿಂಗೆ ಅಂತ ಶಾರ್ಟ್ಸ್ ಹಾಕ್ಕೊಂಡು ನನ್ನ ಮನೆಗೆ ಬಂದಿದೆ ಮಾತಾಡಿದ್ದೀನಿ. ಏನು ಸರ್ ಲಾಯರ್ ಹಿಂಗೆ ಬಂದಿರುತ್ತೀಯಪ್ಪ, ನಾನು ಲಾಯರು, ನೀನು ಬಂದೇ ಕೊಡು, ನನ್ನ ಮೇಲೆ ನನಗೆ ಕೋರ್ಟ್ಗೆ ಹೆಂಗೆ ಬರ್ತೀನಿ ನೋಡು, ಅಂದರೆ ಟಿಪ್ ಟಾಪಾಗಿ ಬರುತ್ತೆ, ಆ ಥರ ಇಲ್ಲ, ನೀಟಾಗಿ ಬರ್ತೀನಿ. ನನಗೆ ಹೆಂಗೆ ನೀಟಿ ಹಂಗೆ. ನಿನಗೋಸ್ಕರ ಫೀಸ್ ತೊಗೊಳಕ್ಕೋಸ್ಕರ ನಾನು ಕಾರಲ್ಲಿ ಬರೋಲ್ಲ, ನನ್ನ ಹತ್ರ ಕಾರ್ ಐತೆ,
ನೀನು ಫೀಸ್ ತಗೊಳ್ಳೋ ಅಷ್ಟಕ್ಕೆ ನೀನು ಕೊಡ್ತೀಯ ಅಂತ ಹೇಳಿ ಕಾರಣ ಬರಲ್ಲ. ನನಗೆ